ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ಭಾರತೀಯ ಡೈರಿ ವಿಕಾಸ್ ನಿಗಮ್ ಲಿಮಿಟೆಡ್ ಇವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಷನ್ಗಳು ಮತ್ತು ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಎಷ್ಟು ಸಂಬಳ ಸಿಗುತ್ತೆ, ಎಷ್ಟು ವ್ಯಾಕೆನ್ಸಿ ಇದೆ, ಏನು ಏಜ್ ಲಿಮಿಟ್, ಏನು ಎಕ್ಸ್ಪೀರಿಯೆನ್ಸ್ ಬೇಕು, ಎಲ್ಲದನ್ನು ಇಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಫಸ್ಟ್ನೇ ಬಂದು ಪ್ರಾಜೆಕ್ಟ್ ಮ್ಯಾನೇಜರ್. ಇದಕ್ಕೆ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು. ಇದಕ್ಕೆ ಬಂದು 1,23,100 ಹಿಡಿದು 2,15,900 ಸಂಬಳ ಸಿಗುತ್ತೆ. ಇದಕ್ಕೆ ರಿಸರ್ವೇಷನ್ ಎಷ್ಟಿದೆ ನೋಡ್ಕೊಳ್ಳಿ. ನಾನು ಟೋಟಲ್ ವ್ಯಾಕೆನ್ಸಿ ಎಷ್ಟಿದೆ ಅಂತ ಹೇಳ್ತೀನಿ. ಟೋಟಲ್ ವ್ಯಾಕೆನ್ಸಿ ಬಂದು 56 ವ್ಯಾಕೆನ್ಸಿ ಇದೆ. ಮಿನಿಮಮ್ ಏಜ್ ಬಂದು 30 ಇರಬೇಕು, ಮ್ಯಾಕ್ಸಿಮಮ್ ಏಜ್ 45, 5 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ಇನ್ನು ರೀಜ್ನಲ್ ಮ್ಯಾನೇಜರ್, ಇದಕ್ಕೆ ಗ್ರ್ಯಾಜುಯೇಷನ್ ಆಗಿದ್ರೆ ಓಕೆ. ಇದಕ್ಕೆ ಸಂಬಳ 78,800 ಹಿಡಿದು 2,09,200. ಇದಕ್ಕೆ 85 ವ್ಯಾಕೆನ್ಸಿ ಇದೆ. ಇದಕ್ಕೂ ಕೂಡ ಸೇಮ್ ಏಜ್ ಲಿಮಿಟ್ 30ರಿಂದ 45. ಇದಕ್ಕೆ 3 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ಇನ್ನು ಮಾರ್ಕೆಟಿಂಗ್ ಮ್ಯಾನೇಜರ್, ಇದಕ್ಕೂ ಕೂಡ ಗ್ರ್ಯಾಜುಯೇಷನ್ ಆಗಿರಬೇಕು. ಯಾವ ಸ್ಟ್ರೀಮಲ್ಲಾದರೂ ಓಕೆ, ನಿಮ್ಮದು ಡಿಗ್ರಿ ಇರಬೇಕು. ಇದಕ್ಕೆ ಸಂಬಳ ಬಂದು 67,700 ಹಿಡಿದು 2,08,700. ಇದಕ್ಕೆ 104 ವ್ಯಾಕೆನ್ಸಿ ಇದೆ. 25ರಿಂದ 40 ಏಜ್ ಲಿಮಿಟ್, 2 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ಇನ್ನು ಎಕ್ಸಿಕ್ಯೂಟಿವ್ ಮ್ಯಾನೇಜರ್, ಇದಕ್ಕೂ ಗ್ರ್ಯಾಜುಯೇಷನ್ ಆಗಿರಬೇಕು. ಇದಕ್ಕೆ 56,100 ಹಿಡಿದು 1,77,500. ಇದಕ್ಕೆ 259 ವ್ಯಾಕೆನ್ಸಿ ಇದೆ. ಏಜ್ 25ರಿಂದ 40, 1 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ಇನ್ನು ಡಿವಿಷನಲ್ ಮ್ಯಾನೇಜರ್, ಇದಕ್ಕೂ ಗ್ರ್ಯಾಜುಯೇಷನ್ ಆಗಿರಬೇಕು. 53,100 ಹಿಡಿದು 1,67,800. ಇದಕ್ಕೆ 311 ವ್ಯಾಕೆನ್ಸಿ ಇದೆ. ಏಜ್ ಲಿಮಿಟ್ 25ರಿಂದ 40, 1 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ಇನ್ನು ಡಿಸ್ಟ್ರಿಕ್ಟ್ ಮ್ಯಾನೇಜರ್, ಗ್ರ್ಯಾಜುಯೇಷನ್ 47,600 ಹಿಡಿದು 1,51,100 ಸಂಬಳ. 611 ವ್ಯಾಕೆನ್ಸಿ ಇದೆ. 18ರಿಂದ 40 ಏಜ್ ಲಿಮಿಟ್, 1 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ಇನ್ನು ತಹಶೀಲ್ ಮ್ಯಾನೇಜರ್ ಅಂದರೆ ತಾಲೂಕ್ ಮ್ಯಾನೇಜರ್, ಇಂಟರ್ಮೀಡಿಯೇಟ್ ಅಂದರೆ 10+2 12th ಓದಿರಬೇಕು, PUC. ಇದಕ್ಕೆ 44,900 ಹಿಡಿದು 1,42,400 ಸಿಗುತ್ತೆ. ಇದು 880 ಪೋಸ್ಟ್ಗಳು ಇದು ಖಾಲಿ ಇದೆ. 18ರಿಂದ 40 ಏಜ್ ಲಿಮಿಟ್, 1 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ಇನ್ನು ಸೇಲ್ಸ್ ಮ್ಯಾನೇಜರ್, ಇದಕ್ಕೂ ಕೂಡ PUC ಮುಗಿಸಿರಬೇಕು. 35,400 ಹಿಡಿದು 1,12,400. ಟೋಟಲ್ 273 ವ್ಯಾಕೆನ್ಸಿ. 18ರಿಂದ 40 ಏಜ್ ಲಿಮಿಟ್, 1 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ಇನ್ನು ಅಸಿಸ್ಟೆಂಟ್ ಸೇಲ್ಸ್ ಮ್ಯಾನೇಜರ್, ಇದಕ್ಕೂ PUC ಮುಗಿಸಿರಬೇಕು. 29,200 ಹಿಡಿದು 92,300. 273 ವ್ಯಾಕೆನ್ಸಿ. 18ರಿಂದ 40 ಏಜ್ ಲಿಮಿಟ್. ಇನ್ನು ಕೆಳಗೆ ಯಾವುದಕ್ಕೂ ಎಕ್ಸ್ಪೀರಿಯೆನ್ಸ್ ಬೇಡ. ಮತ್ತು ಎಲ್ಲದಕ್ಕೂ ಕೂಡ 18ರಿಂದ 40 ಏಜ್ ಲಿಮಿಟ್ ಇದೆ ನೋಡಿ. ಬರೀ ಇವಾಗ ವ್ಯಾಕೆನ್ಸಿ ಹೇಳ್ತಾ ಹೋಗ್ತೀನಿ. ಅಕೌಂಟೆಂಟ್, ಗ್ರ್ಯಾಜುಯೇಷನ್ ಆಗಿರಬೇಕು, 156 ವ್ಯಾಕೆನ್ಸಿ. ಕ್ಲರ್ಕ್, PUC ಮುಗಿಸಿರಬೇಕು, 114 ವ್ಯಾಕೆನ್ಸಿ. 19,900 ಹಿಡಿದು 63,200 ಸ್ಯಾಲ್ರಿ ಸಿಗುತ್ತೆ. ಕಂಪ್ಯೂಟರ್ ಆಪ್ರೇಟರ್, ಅವ್ರಿಗೂ ಕೂಡ 19,900 ಹಿಡಿದು 63,200. ಕಂಪ್ಯೂಟರ್ ಸೈನ್ಸ್ ಡಿಪ್ಲೊಮಾ ಮಾಡಿರಬೇಕು, 225 ವ್ಯಾಕೆನ್ಸಿ. ಇನ್ನು ಮಿಲ್ಕ್ ಸೆಂಟರ್ ಮ್ಯಾನೇಜರ್, ಇದಕ್ಕೆ PUC ಮುಗಿಸಿರಬೇಕು. 18,000 ಹಿಡಿದು 56,900 ಸಂಬಳ ಸಿಗುತ್ತೆ. 489 ವ್ಯಾಕೆನ್ಸಿ ಇದೆ. ಫೀಲ್ಡ್ ಆಫೀಸರ್, 10th ಪಾಸ್ ಆಗಿರಬೇಕು. 18,000 ಹಿಡಿದು 56,900 ಸಂಬಳ, 249 ವ್ಯಾಕೆನ್ಸಿ ಇದೆ. ಟ್ರೈನಿ ಆಫೀಸರ್, 18,000 56,900. ಇದು 10th ಪಾಸ್ ಆಗಿರಬೇಕು. 123 ವ್ಯಾಕೆನ್ಸಿ ಇದೆ. ಅಪ್ರೆಂಟಿಸ್, ಇದಕ್ಕೂ 10th ಪಾಸ್ ಆಗಿರಬೇಕು. 19,900 ಹಿಡಿದು 63,200, 754 ವ್ಯಾಕೆನ್ಸಿ ಇದೆ. ಸ್ಟೋರ್ ಸೂಪರ್ವೈಸರ್, ಲ್ಯಾಬ್ ಅಟೆಂಡೆಂಟ್, ಇವು ಎರಡಕ್ಕೂ ಸೇಮ್ ಸಂಬಳ. 10th ಪಾಸ್ ಆಗಿರಬೇಕು. ಇದಕ್ಕೂ 10th ಪಾಸ್ ಆಗಿರಬೇಕು. 19,900 ಹಿಡಿದು 63,200, 145, 143 ವ್ಯಾಕೆನ್ಸಿ ಇದೆ. ಎಲ್ಪರ್, ಇದಕ್ಕೆ 8th ಪಾಸ್ ಆಗಿದ್ರೆ ಸಾಕು. 280 ವ್ಯಾಕೆನ್ಸಿ ಇದೆ. 18,000 ಹಿಡಿದು 56,900 ಸಂಬಳ ಸಿಗುತ್ತೆ. ಇನ್ನು ಡ್ರೈವರ್, 8th ಪಾಸ್ ಆಗಿರಬೇಕು ಮತ್ತು ನಿಮ್ಮ ಹತ್ರ ವ್ಯಾಲಿಡ್ DL ಇರಬೇಕು. 18,000 ಹಿಡಿದು 56,900 ಸಂಬಳ, 90 ವ್ಯಾಕೆನ್ಸಿ ಇದೆ. ಇನ್ನು ಪಿಯೂನ್, 8th ಪಾಸ್ ಆಗಿರಬೇಕು. ಗಾರ್ಡು 8th ಪಾಸ್ ಆಗಿರಬೇಕು. ಇವರಿಬ್ಬರಿಗೂ ಸಂಬಳ 18,000 ಹಿಡಿದು 56,900, 78, 208 ವ್ಯಾಕೆನ್ಸಿ ಇದೆ. ಮಲ್ಟಿ ಟಾಸ್ಕಿಂಗ್ ಸ್ಟಾಫ್, 10th ಪಾಸ್ ಆಗಿರಬೇಕು. ಇವ್ರಿಗೆ 19,900 ಹಿಡಿದು 63,200, 234 ವ್ಯಾಕೆನ್ಸಿ ಇದೆ. ಎಲೆಕ್ಟ್ರಿಷಿಯನ್, ITI ಡಿಪ್ಲೊಮಾ ಮಾಡಿರಬೇಕು. 18,000 ಹಿಡಿದು 56,900 ಸಂಬಳ, 160 ವ್ಯಾಕೆನ್ಸಿ ಇದೆ. ಸೊ ಇಷ್ಟು ಒಂದು ವ್ಯಾಕೆನ್ಸಿ, ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು, ಎಷ್ಟು ಏಜ್ ಲಿಮಿಟ್, ಅದೆಲ್ಲ ಡೀಟೇಲ್ಸ್ ಆಯಿತು.
ಇನ್ನು ಏನು ಏಜ್ ರಿಲ್ಯಾಕ್ಸೇಷನ್ ಇದೆ ಅದು ನೋಡೋದಾದರೆ SC STಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್, OBC ನಾನ್ ಕ್ರೀಮಿ ಲೇಯರ್ಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಮತ್ತು ಇಲ್ಲೂ ಇನ್ನೊಂದು ಇದು ಕೊಟ್ಟಿದ್ದಾರೆ, ಈ ಏಜ್ ರಿಲ್ಯಾಕ್ಸೇಷನ್ ಸೇರಿ ಕೂಡ 45 ವರ್ಷಕ್ಕಿಂತ ಮೇಲಾಗಬಾರ್ದು. ನಿಮ್ಮ ಏಜ್ನ 31/3/2025ಕ್ಕೆ ನೋಡಿದಾಗ ಅಷ್ಟರೊಳಗೆ ಇರಬೇಕು ನಿಮ್ಮ ಏಜ್ಗಳು, ಆಗಿದ್ರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನು ಇಲ್ಲಿ ನಿಮಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು, ಏನು ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಯಾವುದಾದ್ರೂ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು, ಯಾವುದಾದ್ರು ಒಂದು ಯೂನಿವರ್ಸಿಟಿಲಿ ಮಿನಿಮಮ್ 5 ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಇದೇ ಥರ ಮ್ಯಾನೇಜರ್ ಪೋಸ್ಟ್ಗಳಲ್ಲಿ ಆ ಥರ. ರೀಜ್ನಲ್ ಮ್ಯಾನೇಜರ್ಗೆ ಗ್ರ್ಯಾಜುಯೇಷನ್ ಡಿಗ್ರಿ, ಅಲ್ಲಿ ಮೇಲ್ಗಡೆ ಯಾವುದು ಹೇಳಿದ್ನಲ್ಲ ಅದೇ ಥರ ಇರಬೇಕು. ಅದು ಶಾರ್ಟ್ ಫಾರ್ಮಲ್ಲಿ ಒಂದು ಟೇಬಲ್ ಫಾರ್ಮಲ್ಲಿ ಇತ್ತು, ಇದು ಕೂಡ ಅದೇ ಥರ ಇದೆ. ಈ ನೋಟಿಫಿಕೇಷನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗುತ್ತೆ. ಇನ್ನು ಸ್ವಲ್ಪ ನೋಟ್ಸ್ಗಳನ್ನ ಕೊಟ್ಟಿದ್ದಾರೆ, ಅದನ್ನೆಲ್ಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಸ್ಕೀಮ್ ಆಫ್ ಸೆಲೆಕ್ಷನ್ನು, ಪ್ರೊಬೇಷನ್ ಪೀರಿಯಡು, ಪೋಸ್ಟಿಂಗ್ ಅಥವಾ ಟ್ರಾನ್ಸ್ಫರ್ ಬಗ್ಗೆ ನೋಡೋದಾದರೆ ಎಲ್ಲದಕ್ಕೂ ಕೂಡ ಶಾರ್ಟ್ ಲಿಸ್ಟ್ ಮಾಡಿ ಇಂಟರ್ವ್ಯೂ ಮಾಡ್ತಾರೆ. ಅದಾದಮೇಲೆ 1 ಇಯರ್ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಇನ್ನು ಅವ್ರದ್ದು ಪೋಸ್ಟಿಂಗ್ ಎಲ್ಲ ಅವರು ಎಲ್ಲಿ ಖಾಲಿ ಇರುತ್ತೆ ಅದ್ರ ಮೇಲೆ ಹಾಕ್ತಾರೆ. ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಎಲ್ಲಿರುತ್ತೆ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಸೊ ಯಾರ್ಯಾರು ಶಾರ್ಟ್ ಲಿಸ್ಟ್ ಆಗ್ತೀರಾ ಇಂಟರ್ವ್ಯೂಗೆ ಅವ್ರದ್ದೆಲ್ಲ DDCIL ವೆಬ್ಸೈಟಲ್ಲಿ ಬಿಡ್ತಾರೆ, ಅದ್ರ ಮುಖಾಂತರ ಇದು ಮಾಡ್ಬೋದು. ಇನ್ನು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ತೊಗೋಬೇಕು ಅಂತ ಇಲ್ಲಿದೆ. ಇಂಟರ್ವ್ಯೂ ಕಾಲ್ ಲೆಟರು ಮತ್ತು ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅದ್ರ ಪ್ರಿಂಟೌಟು, ಬರ್ತ್ ಸರ್ಟಿಫಿಕೇಟ್ ಪ್ರೂಫು ಅಂದರೆ SSLC ಮಾರ್ಕ್ಸ್ ಕಾರ್ಡು ಇದ್ರೆ ಓಕೆ. ಇನ್ನು ಯಾವ್ದಾದ್ರು ಆಧಾರ್ ಕಾರ್ಡು ಆ ಥರ ಫೋಟೋ ಐಡೆಂಟಿಟಿ ಪ್ರೂಫ್ ಇರಬೇಕು. ಇನ್ನು ಮಾರ್ಕ್ ಶೀಟ್ಗಳಿರಬೇಕು, ಅಂದರೆ ಗ್ರ್ಯಾಜುಯೇಷನ್ನು, ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರ್ಬೋದು ಅಥವಾ ನೀವು 10th ಪಾಸ್ ಆಗಿರೋದು ಅದ್ರದ್ದು. ಇನ್ನು ಏಜ್ ರಿಲ್ಯಾಕ್ಸೇಷನ್ನು, ರಿಸರ್ವೇಷನ್ಗೆಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನೀವು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ತಗೊಂಡೋಗ್ಬೇಕಿರುತ್ತೆ. ಇನ್ನು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಅವನು ಎಲ್ಲ ತಗೊಂಡೋಗ್ಬೇಕು, ನೋಡ್ಕೊಳ್ಳಿ. ಇನ್ನು ಅಪ್ಲಿಕೇಶನ್ ಬಂದು ಏಪ್ರಿಲ್ 25ರಿಂದ ಶುರುವಾಗಿದೆ. ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದು ಮೇ 24. ಈ ವೆಬ್ಸೈಟಲ್ಲಿ ಹಾಕಬೇಕಿರುತ್ತೆ. ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ಇನ್ನು ನೀವು ನೋಡ್ತಾ ಇರ್ಬೋದು, ನಿಮ್ಮ ಎಜುಕೇಷನ್ 31/3/2025 ಮುಗಿದಿರಬೇಕು. ಅಷ್ಟೊತ್ತಿಗೆ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗಿರಬೇಕು, ಆಗಿದ್ದರೆ ಮಾತ್ರ ಅಪ್ಲೈ ಮಾಡ್ಬೋದು. ಈ ಸಲ 10th ಬರೆದಿರೋರ್ದು ಅಂದರೆ ಮೇ ಮಂತಲ್ಲಿ ರಿಸಲ್ಟ್ ಅನೌನ್ಸ್ ಆಗಿದೆ, ಅವ್ರು ಅಪ್ಲೈ ಮಾಡೋಕ್ಕಾಗಲ್ಲ. ಲಾಸ್ಟ್ ವರ್ಷ ಬರೆದಿರೋರು ಬೇಕಾದ್ರೆ ಅಪ್ಲೈ ಮಾಡ್ಬೋದು, ಆ ರೀತಿ. ಇನ್ನು ಮಲ್ಟಿಪಲ್ ಅಪ್ಲಿಕೇಶನ್ ಹಾಕಿದ್ರು ರಿಜೆಕ್ಟ್ ಮಾಡ್ತಾರೆ, ಒಂದೇ ಒಂದು ಅಪ್ಲಿಕೇಶನ್ ಹಾಕಿ. ಇನ್ನು ಏಜ್ನು ಕೂಡ 31/3/2025 ನೋಡಿದಾಗ ನಿಮ್ಮ ಏಜ್ ಲಿಮಿಟ್ 18ರಿಂದ ಮೇಲೆ ಆ ಥರ ಏನು ಇದೆ ಅಲ್ಲ ಅದರೊಳಗೆ ಇರಬೇಕು. ಇನ್ನು ಅಪ್ಲಿಕೇಶನ್ ಫೀಸ್ ನೋಡೋದಾದರೆ SC ST OBC EWSಗೆ 390 ರೂಪಾಯಿ ಅಪ್ಲಿಕೇಶನ್ ಫೀ. ಇನ್ನು ಅದು ಬಿಟ್ಟು ಇನ್ನು ಉಳಿದವ್ರಿಗೆ 675 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು ಯಾರ್ಯಾರು ಈ ಎಲಿಜಿಬಿಲಿಟಿ ಎಲ್ಲ ಕ್ಲಿಯರ್ ಆಗಿರುತ್ತೆ ಅವರಿಗೆ ಶಾರ್ಟ್ ಲಿಸ್ಟ್ ಮಾಡಿ ಇಂಟರ್ವ್ಯೂ ತಗೊತಾರೆ. ಇಂಟರ್ವ್ಯೂ ಮೇಲೇ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ ಎಲ್ಲ ಕೊಡೋದು. ಸೊ ಅದ್ರ ಮೇಲೇ ಮತ್ತು ನಿಮ್ಮ ಸಂಬಳನೂ ಕೂಡ ಡಿಸೈಡ್ ಆಗೋದು. ಇನ್ನು ಅಲ್ಲಿ ಏನೇನು ವೆರಿಫಿಕೇಷನ್ ಮಾಡ್ತಾರೆ ಅಂದರೆ ಐಡೆಂಟಿಟಿ ವೆರಿಫಿಕೇಷನ್, ಆಮೇಲೆ ಬಯೋಮೆಟ್ರಿಕ್ ಡಾಟಾ ಕ್ಯಾಪ್ಚರ್ ಮಾಡ್ತಾರೆ, ಆ ಥರ ಎಲ್ಲ ಮಾಡ್ತಾರೆ. ಇನ್ನು ಹೇಗೆ ಅಪ್ಲಿಕೇಶನ್ ಹಾಕೋದು ಅಂದರೆ ಈ ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆಗಿಬಿಟ್ಟು ಆ ಅಪ್ಲಿಕೇಶನ್ ಹಾಕೋದಿರುತ್ತೆ, ಅದು ಹೇಗೆ ಅಂತ ತೋರಿಸ್ತೀನಿ. ಅಪ್ಲಿಕೇಶನ್ ಫೀಸ್ನೆಲ್ಲ ನೀವು ಆನ್ಲೈನ್ ಮುಖಾಂತರನೇ ಕಟ್ಬೋದು. ಆನ್ಲೈನ್ ಮುಖಾಂತರ ಲೈಕ್ ಈಗ ಇಂಟರ್ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ ಯಾವುದ್ರಲ್ಲಾರು ಬೇಕಾದ್ರೆ ನೀವು ಕಟ್ಬೋದು. ಇನ್ನು ಸ್ವಲ್ಪ ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಇದನ್ನ ನೋಟಿಫಿಕೇಷನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಒಳ್ಳೆ ವ್ಯಾಕೆನ್ಸಿನೇ ಇದೆ. ಇನ್ನು 8th 10th ಪಾಸು ಇವ್ರಿಗೆಲ್ಲರಿಗೂ ಕೆಲಸ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಅಪ್ಲೈ ಮಾಡಿ. ಅಪ್ಲೈ ಮಾಡೋದು ಹೇಗೆ ಅಂತ ಈಗ ಹೇಳ್ತೀನಿ. ಅಪ್ಲೈ ಹೇಗೆ ಮಾಡೋದು ಅಂದರೆ ಈ ವೆಬ್ಸೈಟ್ಗೆ ಬರಬೇಕು. ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲಿ ಎಲ್ಲ ಲಾಗಿನ್ ಆಗೋದಿರುತ್ತೆ, ಇಲ್ಲಿ ಲಾಗಿನ್ ಆಗ್ಬೋದು. ಇನ್ನು ಅಪ್ಲಿಕೇಶನ್ ಹೇಗೆ ಹಾಕೋದು ಅಂದರೆ ಇಲ್ಲಿ ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಪೋಸ್ಟ್ಗಳು ತೋರಿಸುತ್ತೆ, ಪೋಸ್ಟ್ ಕೋಡು ಮತ್ತು ಯಾವ ಪೋಸ್ಟು, ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು, ಏನು ಸಂಬಳ, ಏನು ಪೊಸಿಷನ್, ಇದು ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ, ಎಷ್ಟು ಎಕ್ಸ್ಪೀರಿಯೆನ್ಸು, ಅದನ್ನೆಲ್ಲ ಕೊಟ್ಟಿರ್ತಾರೆ ಇಲ್ಲಿ. ಇದನ್ನೆಲ್ಲ ನೋಡ್ಕೊಳ್ಳಿ. ಆಮೇಲೆ ನಿಮ್ಗೆ ಯಾವುದಕ್ಕೆ ಬೇಕೋ ಅಪ್ಲೈ ಮಾಡಬೇಕು ಅನ್ಸುತ್ತೆ ಅದ್ರ ಮೇಲೆ ಅಪ್ಲೈ ಲಿಂಕ್ ಅಂತ ಕೊಡಿ. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ. ಇಲ್ಲಿ ನಿಮ್ಮ ನೇಮ್, ಅಪ್ಪ ಅಮ್ಮನ ನೇಮ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮದು ಜೆಂಡರ್, ಕ್ಯಾಟಗರಿ ಯಾವುದು, ರಿಲಿಜಿಯನ್ ಯಾವುದು, ಆಮೇಲೆ ಪರ್ಮನೆಂಟ್ ಅಡ್ರೆಸ್ ಏನು, ಈಗ ಇರೋ ಅಡ್ರೆಸ್ ಏನು, ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್, ಇದನ್ನೆಲ್ಲ ಕರೆಕ್ಟಾಗಿ ಕೊಡಿ. ಯಾಕೆಂದರೆ ಇದ್ರ ಮುಖಾಂತರನೇ ನಿಮ್ಮದು ಈ ಕಾಲ್ ಲೆಟರ್ ಎಲ್ಲ ಬರೋದು, ಅದಕ್ಕೋಸ್ಕರ. ಆಮೇಲೆ ನಿಮ್ಮದು ಅಕಾಡೆಮಿಕ್ ಡೀಟೇಲ್ಸ್ ಹಾಕಬೇಕಿರುತ್ತೆ. ಇಲ್ಲಿ ಈಗ ಕ್ಲಾಸ್ 10th ಮಾರ್ಕ್ಸ್ ಎಷ್ಟು, ನಿಮ್ಮ ಸ್ಕೂಲ್ ನೇಮ್ ಏನು, ಯಾವ ಬೋರ್ಡು, ಈಗ ಕರ್ನಾಟಕನೋ CBSEನೋ, ಎಷ್ಟು ಮಾರ್ಕ್ಸು, ಯಾವ ಇಯರಲ್ಲಿ ಪಾಸ್ ಆಗಿದ್ರೆ ಆ ಥರ. ಇನ್ನು ಇಲ್ಲಿ ಹೈಯರ್ ಕ್ವಾಲಿಫಿಕೇಷನ್ ಹಾಕಬೇಕಿರುತ್ತೆ, ಲೈಕ್ ಪೋಸ್ಟ್ ಗ್ರ್ಯಾಜುಯೇಷನ್, UG ಆ ಥರ.
ಇನ್ನು ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಇಲ್ಲಿ ಹಾಕಬೇಕಿರುತ್ತೆ. ಇದನ್ನೆಲ್ಲ ಹಾಕ್ಬಿಟ್ಟು ಇಲ್ಲಿ ನಿಮ್ಮದು ಫೋಟೋ ಅಪ್ಲೋಡ್ ಮಾಡಬೇಕು, ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು, ಅದು 1 MB ಒಳಗೆ ಇರಬೇಕು. ಇದನ್ನೆಲ್ಲ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡೋದಿರುತ್ತೆ. ಅದಾದಮೇಲೆ ನಿಮಗೆ ಪೇಮೆಂಟ್ ವಿಂಡೋ ಕರ್ಕೊಂಡೋಗೋದೆ, ಅಲ್ಲಿ ಪೇಮೆಂಟ್ ಮಾಡಿದರೆ ನಿಮ್ಮದು ಅಪ್ಲಿಕೇಶನ್ ಸಕ್ಸಸ್ಫುಲಿ ಆಗುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ, ಇದು ಒಂದು ಒಳ್ಳೆ ಆಪರ್ಚುನಿಟಿ. ಇದು ಈಗ ಸಾಕಾಣಿಕೆ, ಹಾಲಿನ ಡೈರಿ, ಇದ್ರ ರಿಲೇಟೆಡ್ ಜಾಬ್ಸ್ ಇರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಅಪ್ಲೈ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಅಪ್ಲೈ ಮಾಡಲಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.